ಗುಂಡು ಚಟ್ಟಿ ಬಂಡೆಗಳಿರ್ಬೋದು, ಆದರೆ ಜೋಡಿ ಬಂಡೆ ಒಂದಿದೆ, ಸಿಗಳ್ಳಿ ಬಸವನಪುರ ಬಂಡೆ. ಆ ಜೋಡಿ ಬಂಡೆನೇ ನಮ್ಮ ಸುನಿಲ್ ಬಂಡೆ. ಈ ಬಂಡೆ ಯಾವತ್ತೂ ಇದ್ರೆ ನಮಗೆ ಎದೆಯಲ್ಲಿ ಯಾವುದೇ ನಡಕೆ ಇಲ್ಲ. ನಮ್ಮ ಹೃದಯಗಳು ಸಹ ಅವರ ಸುನಿಲ್ ಬಂಡೆ ತರ ನಮ್ಮ ಹೃದಯಗಳು ನಮ್ಮನ್ನ ನಲ್ಲಿ ದಾಡಿಸ್ತವೆ. ಸುನಿಲ್ ಅವರ ಮುಗುಳ್ನಾಗೆ ತಾವರೆ ಹೂವಿನಂತ ಅರಳ್ಕೊಂಡೇ ಇರುತ್ತೆ, ಯಾವತ್ತೂ ಬಾಡಿದ್ದೇ ಇಲ್ಲ. ಅವರು ತಮ್ಮನ್ನ ಉದ್ದೇಶಿಸಿ ನಮ್ಮ ಮಕ್ಕಳನ್ನ, ನಮ್ಮ ಸ್ನೇಹಿತರನ್ನ, ನಮ್ಮ ಆಟಗಾರನ ಹಾಡುವ ಮಾತುಗಳು ಬಹಳ ಪ್ರೀತಿಯಿಂದ ಇರ್ತವೆ. ಕೆಲವರಿಗೆ ಸಿಹಿ ಆಗಿರ್ಬೋದು, ಅವರು ಹೇಳೋ ಒಳ್ಳೆ ಮಾತುಗಳು ಕೆಲವರಿಗೆ ಕಹಿ ಆಗಿರ್ಬೋದು. ಆದರೂ ಸಹ ಸಿಹಿ ಕೈಯನ್ನ ಹಂಚಿಕೊಂಡಾಗ ಮುಂದಿನ ದಿನಗಳಲ್ಲಿ ಒಳ್ಳೆ ಆಟಗಾರರಾಗ್ತಾರೆ, ಅವರಿಗೆ ಒಳ್ಳೆಯ ಭವಿಷ್ಯವಿದೆ ಅನ್ನುವ ನಿಟ್ಟಿನಲ್ಲಿ ನಮ್ಮ ಸುನೀಲ್, ಗಿಲ್ಬರ್ಟ್, ಪ್ರೇಮ್ ಇನ್ನ ಅನೇಕ ಸಹಪಾಠಿಗಳು ಒಂದುಗೂಡಿ ನಾವು ಚೆನ್ನಾಗಿರ್ಬೇಕು. ಒಂದು ಒಳ್ಳೆ ಉದ್ದೇಶ ಏನಂದ್ರೆ ಈ ಕ್ರೀಡೆ ನಡೆಸೋದು ದುಡ್ಡುಗಲ್ಲ, ಪ್ರಶಸ್ತಿಗಲ್ಲ, ಇನ್ನೊಂದಲ್ಲ. ನೋಡಿ, ಹುಡುಗ ಹೋಗ್ತಾವನೆ, ಚಿಕ್ಕ ವಯಸ್ಸಿಂದ ನೋಡ್ತಾನೆ, ಅವನ ಹೆಸರು ಅರುಣ್. ಅವನಿಗೆಲ್ಲರೂ ಚೆನ್ನಾಗಿ ನಗ್ನಗ್ತಾ ಇರಬೇಕು. ನೋಡಿ, ಅವನು ಕ್ಯಾಪ್ ಹಾಕೊಳ್ತಾನೆ, ಬೆಳಗ್ಗೆ ಎದ್ದ ತಕ್ಷಣ ಪ್ಯಾಂಟ್ ಹಾಕೊಳ್ತಾನೆ. ಅರುಣ್ 90 ನಂಬರ್ ಜೆರ್ಸಿ ಹಾಕೊಳ್ತಾನೆ, ಏನು ಉತ್ಸಾಹದಿಂದ ಬರ್ತಾನೆ. ಅದನ್ನ ನೋಡಕ್ಕೆ ಒಂದು ಚಂದ. ನೋಡಿ, ಸೂಪ್ ತಂಡದವರು ಎಷ್ಟು ಚೆನ್ನಾಗಿದ್ದಾರೆ. ರೈನ್ ಡ್ರಾಪ್ಸ್, RCB ಎಲ್ಲಾ ತಂಡಗಳ ಆಟಗಾರರು ಬಹಳ ಶಿಸ್ತಿನಿಂದ ಇದ್ದಾರೆ. ಅದನ್ನ ಕಾಣಬೇಕು ಅನ್ನೋ ಒಳ್ಳೆ ಉದ್ದೇಶದಿಂದ ಈ ಪಂದ್ಯಾವಳಿಗಳನ್ನ ನಡೆಸೋದು. ಒಂದು ಸ್ನೇಹ ಮನೋಭಾವ, ಎಲ್ಲರಲ್ಲಿ ಒಂದು ಕ್ರೀಡೆಯ ಆಸಕ್ತಿ, ಇದನ್ನ ತೋರಿಸಬೇಕು, ಪ್ರದರ್ಶಿಸಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಆಯೋಜಕರು ಆಯೋಜಿಸಿದ್ದಾರೆ. ಬೇರೆ ಯಾವ ವಿಚಾರಗಳು, ಬೇರೆ ಯಾವ ಉದ್ದೇಶ ಇಲ್ಲ. ನಮ್ಮ ಊರಿನ ಜನತೆ, ಈ ಭಾಗದ ಎಲ್ಲಾ ಹುಡುಗರು, ಎಲ್ಲಾ ಯುವಕರು, ಎಲ್ಲಾ ಹುಡುಗಿಯರು, ಎಲ್ಲಾ ಯುವತಿಯರು ಮತ್ತು ವಯಸ್ಸಾಗಿರೋರು, ಕಿರಿಯರು ಎಲ್ಲರೂ ಆರೋಗ್ಯವಾಗಿರ್ಬೇಕು, ಯಾವಾಗಲೂ ಚೆನ್ನಾಗಿ ನಗನಗ್ತಾ ಇರಬೇಕು, ಒಂದುಗೂಡಬೇಕು ಅನ್ನೋ ಒಳ್ಳೆ ಮನೋಭಾವದಿಂದ ಆಡೋದನ್ನ ಕಲಿಬೇಕು ಅನ್ನೋ ಒಳ್ಳೆ ಉದ್ದೇಶದಿಂದ ಆಡ್ತಿದ್ದಾರೆ. ಕಪ್ಪು ಯಾರೇ ಗೆಲ್ಲಿ, ಪ್ರೀತಿ ನಮ್ದು, ತಾಳ್ಮೆ ನಮ್ದು, ಶಾಂತಿ ನಮ್ದು. ಕಡೆಯಾಗಿ ದುಡ್ಡು ಗೆಲ್ಲಲ್ಲ, ಪ್ರಶಸ್ತಿ ಗೆಲ್ಲಲ್ಲ, ಇಲ್ಲಿರೋ ಆಟಗಾರದು ಸ್ನೇಹ ಗೆಲ್ಲುತ್ತೆ, ಪ್ರೀತಿ ಗೆಲ್ಲುತ್ತೆ, ತಾಳ್ಮೆ ಗೆಲ್ಲುತ್ತೆ. ಕೋಪನ ನೀವು ಅಡಗಿಸ್ಕೊಂಡು, ಅಂದ್ರೆ ನಿಮ್ಮ ಬತ್ತಳಿಕೆಯಲ್ಲಿಟ್ಕೊಳ್ರಿ, ತಮ್ಮ ತಾಳ್ಮೆಯನ್ನ ಪ್ರದರ್ಶಿಸಿ ಈ ಪಂದ್ಯಾವಳಿಯನ್ನ ಯಶಸ್ವಿಗೊಳಿಸಬೇಕು. ಯಾವುದೇ ಗೊಂದಲಕ್ಕೆ ಅವಕಾಶವಿಲ್ಲ. ಯಾರಾದರೂ ತೊಂದರೆ ಕೊಟ್ರೆ ಅಂತವರನ್ನ ಕ್ರೀಡಾಂಗಣದಿಂದ ಆಚೆಗೆ ಒದ್ದೋಡಿಸುವಂತ ಕೆಲಸಗಳನ್ನ ಮಾಡ್ತೀವಿ. ನಮ್ಮವರು ತನ್ನವರು ಅಂತ ಯಾರು ನೋಡಲ್ಲ. ಮುಂಬರುವ ಪಂದ್ಯಗಳಲ್ಲಿ ಯಾರಾದ್ರೂ ಕೋಪ ಏನಾದ್ರೂ ತೋರಿಸಿದ್ರೆ ಅವ್ರನ್ನ ಕ್ರೀಡಾಂಗಣದಿಂದ ಒದ್ದು ಓಡಿಸ್ತೀರಿ, ಅದು ಯಾರೇ ಆಗಿರ್ಲಿ. ತಾಳ್ಮೆಯಿಂದ ಆಡಬೇಕಷ್ಟೇ. ಒಳ್ಳೆಯ ಒಂದು ಮಾತುಗಳಾಡ್ತಕ್ಕಂಥ ನಮ್ಮ ಫ್ರಾನ್ಸಿಸ್ ಅವರಿಗೆ ಧನ್ಯವಾದ ತಿಳಿಸ್ತೀವಿ. ಯಾವುದೇ ತರಹದ ಒಳ್ಳೆಯ ಬೌಲಿಂಗ್, ಸುದೀರ್ಘವಾದ ಒಂದು ಸ್ನೇಹಪೂರ್ವಕವಾದ ಮಾತುಗಳಾಡಿದಂತಹ ನಮ್ಮ ಸ್ನೇಹಿತರಾದ ಫ್ರಾನ್ಸಿಸ್ ಅವರಿಗೆ ಧನ್ಯವಾದ ತಿಳಿಸ್ತಾ ಈ ಒಂದು ಪಂದ್ಯಾವಳಿ ಆರಂಭವಾಗಿದೆ. 2 ಬಾಲ್ ಆಗಿದೆ. ಒಳ್ಳೆಯ ಒಂದು ಬಾಲ್ನ ಬೌಲಿಂಗ್ ಮಾಡಿದ್ದಾರೆ. ಪಂದ್ಯಾವಳಿಯ ಎಲ್ಲ ವಿವರಣವನ್ನು ನಮ್ಮ ಪ್ರೀತಿಯ ಸ್ನೇಹಿತರು ಕೊಟ್ಟಿದ್ದಾರೆ. ಸ್ನೇಹಪೂರ್ವವಾದ ಪಂದ್ಯ ಇದು. ಒಳ್ಳೆಯ ಹೊಡೆತ, 6 ರನ್ಗಳು. ತೀರ್ಪುಗಾರರಿಂದ 6 ರನ್ಗಳ ಘೋಷಣೆ. ಈ ಒಂದು ಪಂದ್ಯಾವಳಿ ಯಾವುದೇ ತರಹದ ಉದ್ದೇಶ ಇಟ್ಕೊಂಡು ಮಾಡಿದ್ದಲ್ಲ. ಸ್ನೇಹಿತರು, ಬಂಧುಗಳು, ನಮ್ಮ ಊರಿನ ಗ್ರಾಮಸ್ಥರು ಎಲ್ಲ ಆರೋಗ್ಯವಾಗಿರಬೇಕು ಅಂತ ಒಂದೇ ಒಂದು ಉದ್ದೇಶ ಇಟ್ಕೊಂಡು ಸ್ನೇಹಪೂರ್ವಕವಾಗಿ ಮಾಡಿದ ಪಂದ್ಯ. ವಾಟ್ ಅ ಶಾಟ್, ಬ್ಯೂಟಿಫುಲ್ ಶಾಟ್. ಎಡಗೈಯಲ್ಲಿ ಹೊಡೆದಂತ ಚೆಂಡು ಬಹಳ ಸೊಗಸಾಗಿತ್ತು. ಮಿಡ್ ಆನ್ ಅಂತ ಒಳ್ಳೆಯ 6. ಇಂತಹ ಪಂದ್ಯಾವಳಿಯನ್ನು ನಮಗೆ ಆಯೋಜನೆ ಮಾಡಿದ್ದು ನಮ್ಮ ಗ್ರಾಮದ ಸ್ನೇಹಿತರಾದಂಥ ಆಂಟೋನಿ ಗಿಲ್ಬರ್ಟ್ ಅವರಿಗೂ ಹಾಗೂ ಅವರ ಸ್ನೇಹಿತರುಗಳು ಈ ಒಂದು ಪಂದ್ಯಾವಳಿಯನ್ನು ನಡೆಸಬೇಕು ಅಂತ ತೀರ್ಮಾನ ಮಾಡಿ
ಸುಂದರವಾದ ಎಸೆತ, ಸೊಗಸಾದ ಎಸೆತ, ಆದರೆ ತಿರುಪುಗಾರರಿಂದ ಅಗಲವಾದ ಚೆಂಡು ಎಂದು ಘೋಷಣೆ. ಆಂಟೋನಿ ಗಿಲ್ಬರ್ಟ್ ಹಾಗೂ ಪ್ರವೀಣ್ ರವರು ಈ ಒಂದು ಪಂದ್ಯಾವಳಿಯ ತಿರುಪುಗಾರರಿಂದ ಅಗಲವಾದ ಚೆಂಡು ಎಂದು ಘೋಷಣೆ. ಎಲ್ಲ ಖರ್ಚು ವೆಚ್ಚಗಳನ್ನು ಅವರೇ ಭರಿಸಿ ಅದಕ್ಕೆ ಬೇಕಾದಂತಹ ಎಲ್ಲ ಪ್ರೋತ್ಸಾಹವನ್ನು ಮಾಡಿ ಈ ಒಂದು ಪಂದ್ಯಾವಳಿಯನ್ನು ಯಶಸ್ವಿಗೊಳಿಸಲು ಅವರ ಸಹಾಯ ತುಂಬಾ ಮುಖ್ಯವಾಗಿದೆ. ಅದೇ ರೀತಿ ಆಟದ ಎಲ್ಲ ತಂಡದ ಆಟಗಾರರು ಕೂಡ ಸಹಕರಿಸಿ ಈ ಒಂದು ಪಂದ್ಯಾವಳಿಯನ್ನು ಯಶಸ್ವಿಗೊಳಿಸಬೇಕು. ಯಾವುದೇ ತರಹದ ಭಿನ್ನಾಭಿಪ್ರಾಯಗಳು ಬೇಡ. ತೀರ್ಪುಗಾರರ ತೀರ್ಪು ಅಂತಿಮ ತೀರ್ಪು. ತಿರುಪುಗಾರರಿಂದ ಅಗಲವಾದ ಚೆಂಡು ಎಂದು ಘೋಷಣೆ. ಬ್ಯೂಟಿಫುಲ್ ಶಾಟ್, ಉತ್ತಮವಾದ ಕ್ಷೇತ್ರಕ್ಷಣೆ, ಉತ್ತಮವಾದ ಎಸೆತ. ಅದೇ ರೀತಿ ನಮ್ಮ ಈ ಒಂದು ಲೈವ್ ನೋಡ್ತಾ ಇರತಕ್ಕಂಥ ನಮ್ಮ ಸ್ನೇಹಿತರಾದ ಕಾರಳ್ಳಿ ಜೇಮ್ಸ್ ರವರು ಈ ಒಂದು ಪಂದ್ಯಾವಳಿಯ ಬಗ್ಗೆ ಅಲ್ಲಿಂದ ಫೋನ್ ಮಾಡಿ ಪಂದ್ಯಾವಳಿ ತುಂಬಾ ಚೆನ್ನಾಗಿ ನಡೀತಾ ಇದೆ, ಈ ಪಂದ್ಯಾವಳಿ ಯಶಸ್ವಿ ಆಗಲಿ, ಒಳ್ಳೆಯದಾಗಲಿ ಅಂತ ಹೇಳಿ ಹರಿಸಿದ್ದಾರೆ ಕಾರಳ್ಳಿ ಜೇಮ್ಸ್. ಸೊಗಸಾದ ಎಸೆತ, ಉತ್ತಮವಾದ ಎಸೆತ, ಉತ್ತಮವಾದ ಕ್ಯಾಚ್, ತಿರುಪುಗಾರರಿಂದ ಔಟ್ ಎಂದು ಘೋಷಣೆ. ಕಾರಳ್ಳಿ ಜೇಮ್ಸ್ ಅವರಿಗೆ ಈ ಸಂದರ್ಭದಲ್ಲಿ ನಮ್ಮ ಸ್ನೇಹಿತರ ಎಲ್ಲರ ಪರವಾಗಿ ಧನ್ಯವಾದ ತಿಳಿಸ್ತಾ ಇದ್ದೀವಿ. ನಿಮ್ಮ ಒಂದು ಸಲಹೆಯನ್ನು, ಪ್ರೀತಿಯನ್ನು ಸ್ವೀಕರಿಸಿದ್ವಿ ನಮ್ಮ ಜೇಮ್ಸ್ ಅವರೇ, ನಿಮಗೆ ಧನ್ಯವಾದಗಳು. ಓವರ್ನ ಮುಕ್ತಾಯಕ್ಕೆ 16 ರನ್ಗಳು, 1 ವಿಕೆಟ್. ಅದೇ ತರ ನಮ್ಮ ಫ್ರಾನ್ಸಿಸ್ ಅವರು ಇದೀಗ ತರ ಹೇಳಿದ್ರು, ಪಂದ್ಯಾವಳಿಗೆ ಯಾವುದೇ ತರಹದ ಧಕ್ಕೆ ಬರಬಾರ್ದು, ಪಂದ್ಯಾವಳಿ ನಡೆಸಿದವರು ಕೂಡ ಯಾವುದೇ ತರ ಕೆಟ್ಟ ಹೆಸರು ಬರಬಾರ್ದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಅವರ ಮಾತುಗಳನ್ನು ಆಡಿರ್ತಾರೆ. ಬೇರೆ ತರಹದ ಉದ್ದೇಶ ಇರಲ್ಲ. ಆಟಗಾರರು ದಯವಿಟ್ಟು ಎಲ್ಲರೂ ಸಹಕರಿಸಬೇಕು. ನಮಗೆ ಏನಾದರೂ ತೊಂದರೆ ಆದಲ್ಲಿ ಇಲ್ಲಿ ಬಂದು ನಮ್ಮ ಹತ್ರ ಮಾತಾಡಿ ಅದನ್ನು ನಿವಾರಣೆ ಮಾಡಿಕೊಳ್ಳಿ. ತೀರ್ಪುಗಾರರಿಗೆ ಬೇಕಾದಂಥ ತೀರ್ಪನ್ನು ಘೋಷಣೆ ಮಾಡ್ತಾರೆ. ಅದು ಬಿಟ್ಟು ಬೇರೆ ಯಾವುದೇ ತರಹದ ಅತಿರೇಕದ ಮಾತುಗಳಿಗೆ ಇಲ್ಲಿ ಅವಕಾಶವಿಲ್ಲ. ಇದು ಸ್ನೇಹ, ಪ್ರೀತಿ ಹಾಗೂ ಒಗ್ಗಟ್ಟಿಗೆ ಮಾಡಿರ್ತಕ್ಕಂತಹ ಒಂದು ಪಂದ್ಯಾವಳಿ. ನಾವು ಸ್ನೇಹಿತರಾಗಿದ್ದೀವಿ, ಸ್ನೇಹಿತರಾಗಿ ಇಲ್ಲಿಂದ ಮುಂದುವರಬೇಕು. ಯಾವುದೇ ತರಹದ ಬೇರೆ ಭಿನ್ನಾಭಿಪ್ರಾಯಗಳು ಬರಬಾರ್ದು. ನಾವು ಇದೊಂದೇ ಪಂದ್ಯ ಅಲ್ಲ, ಇನ್ನು ಮುಂದಕ್ಕೂ ಕೂಡ ನಾವು ಬೇರೆ ಬೇರೆ ಪಂದ್ಯಗಳನ್ನು ಆಡಬೇಕಾಗುತ್ತೆ. ಇದೆಲ್ಲ ನಾವು ಮನಸ್ಸಿನಲ್ಲಿ ಇಟ್ಕೊಂಡು ಇಲ್ಲಿ ಇರುವ ಪಂದ್ಯ ಸ್ನೇಹಪೂರ್ವಕವಾಗಿರಬೇಕು. ಯಾವುದೇ ತರಹದ ಬೇರೆಯ ಗೊಂದಲಗಳು ಬೇಡ ಹೇಳ್ತಾ ಪಂದ್ಯಾವಳಿಯನ್ನು ಮುಂದುವರಿಸೋಣ. ಮಂಜು ಸೊಗಸಾದ ಹೊಡೆತ, ಸುಂದರವಾದ ಹೊಡೆತ. ತಿರುಪುಗಾರ ಏನದು? ನೋ ಬಾಲು ಪ್ಲಸ್ 6 ರನ್ಸ್, 7 ರನ್ಸ್, 7 ರನ್ಗಳು, 6 ಪ್ಲಸ್ 1. ಕಾನೂನಿನ ಪ್ರಕಾರ ತೀರ್ಪುಗಾರರು ಮರದ ಬಳ್ಳಿಗೆ ಬಿದ್ದರೆ 6 ರನ್ಗಳು. ಸೊಗಸಾದ ಹೊಡೆತ, ಉತ್ತಮವಾದ ಕ್ಷೇತ್ರರಕ್ಷಣೆ. ಎರಡು ತಂಡದ ಆಟಗಾರರು ಬಹಳ ಪ್ರೀತಿಯಿಂದ, ಹುಮ್ಮಸ್ಸಿನಿಂದ ಆಡುತ್ತಿದ್ದಾರೆ. ಬೌಲರ್ ನೇಮ್ ಪ್ಲೀಸ್. ಮಂಜು. ನನ್ನ ಹೆಸರು ಸಂಜು. ನಾವಿಬ್ರು ಮಾಡ್ಕೊಳ್ಳೋಣ ಪ್ರೀತಿಯ ಸ್ಪಾಂಜು. ಬ್ಯೂಟಿಫುಲ್ 6. ಲಾಂಗ್ ಆನ್ ಹತ್ತ ಹೊಡೆದಂತ 6 ಬಹಳ ಸೊಗಸಾಗಿತ್ತು. 90 ಡಿಗ್ರಿಯಲ್ಲಿ
ಹೊಡೆದಂತ ಸಿಕ್ಸು ಬಹಳ ಚೆನ್ನಾಗಿತ್ತು. RCB ತಂಡದ ದಾಂಡಿಗ ಆಫ್ ಸೈಡ್ ಹೊಡೆದಂತ ಚೆಂಡು ಚೆನ್ನಾಗಿತ್ತು, ಆದರೆ ಕ್ಷೇತ್ರ ರಕ್ಷಣೆಯಿಂದ ಖ್ಯಾತಿಯನ್ನು ಗಳಿಸಿದ ಸೂಪ್ ತಂಡದ ಆಟಗಾರ. ತೀರ್ಪನ್ನು ಘೋಷಣೆ ಮಾಡಬೇಕು. ತೀರ್ಪುಗಾರ ತೀರ್ಪೇ ಅಂತಿಮ ತೀರ್ಪು. ಔಟ್ ಎಂದು ಘೋಷಣೆ ಮಾಡಿದ್ದಾರೆ. ತೀರ್ಪುಗಾರರ ತೀರ್ಪು ಅಂತಿಮ ತೀರ್ಪು. ಇದೀಗ DRS ಕೋರಲಾಗಿದೆ. ಈಗ ಮೂರನೇ ತೀರ್ಪುಗಾರರು ತೀರ್ಮಾನವನ್ನ ತೆಗೆದುಕೊಳ್ಳುವ ಸಮಯ. ಕೇವಲ ತೀರ್ಪುಗಾರ ಮಾತ್ರ ಇಲ್ಲಿ ಬರಬೇಕು, ಬಂದು ನೋಡ್ಕೊಂಡು ಹೋಗಿ. ಕೇವಲ ಒಂದು ಪಂದ್ಯಾವಳಿಯಲ್ಲಿ ಒಂದು ತಂಡಕ್ಕೆ ಕೇವಲ 2 DRS ಇರುತ್ತೆ. ಆ DRSಗಳು ಮುಗಿದ ನಂತರ ಯಾವುದೇ ತರಹದ DRSನ ನಾವು ತೆಗೆದುಕೊಳ್ಳುವುದಿಲ್ಲ. ತೀರ್ಪುಗಾರರಿಂದ ಔಟ್ ಎಂದು ಘೋಷಣೆ. ಇದು ಅಂತಿಮ ತೀರ್ಪು. ಯಾವುದೇ ಗೊಂದಲ ಬೇಡ. ಆದಷ್ಟು ಬೇಗ ಪಂದ್ಯಾವಳಿಯನ್ನು ಆರಂಭ ಮಾಡಬೇಕು. ಕತ್ಲಾಗ್ತಾ ಇದೆ. ಸೂರ್ಯ, ಟಾಟಾ, ಚಂದ್ರ ಎಂಟ್ರಿ. ಬ್ಯಾಟ್ಸ್ಮನ್ಗೆ ಒಳ್ಳೆಯದು, ಬೌಲರ್ಸ್ಗೆ ಕಷ್ಟ ಆಗುತ್ತೆ. ದಯವಿಟ್ಟು ಆದಷ್ಟು ಬೇಗ ಪಂದ್ಯ ಸ್ಟಾರ್ಟ್ ಮಾಡಿ. ಆಫ್ ಸೈಡ್ ನತ್ತ ಹೊಡೆದಂತ ಚೆಂಡು ಬಹಳ ಚೆನ್ನಾಗಿತ್ತು. ನವೀನ್ ರವರು ಆಫ್ ಸೈಡ್ ನತ್ತ ಹೊಡೆದು ತಮ್ಮ ಖಾತೆಗೆ 1 ರನ್ ಅನ್ನ ಸೇರಿಸಿಕೊಂಡಿದ್ದಾರೆ. ನವೀನ್ ಬ್ಯಾಟ್ಸ್ಮನ್ ನೇಮ್. ಓ ವಾಟ್ ಅ ಶಾಟ್, ಬ್ಯೂಟಿಫುಲ್ ಶಾಟ್, ಉತ್ತಮವಾದ ಕ್ಷೇತ್ರ ರಕ್ಷಣೆ. ನೀನು ಬ್ಯಾಟಿಂಗ್ ಹೇಳು, ನಾವು ಬೌಲಿಂಗ್ ಹೇಳ್ತೀವಿ. ಇಲ್ಲ ನೀನು ಬೌಲಿಂಗ್ ನಾನು ಬ್ಯಾಟಿಂಗ್ ಹೇಳ್ತೀವಿ. ಚೆನ್ನಾಗಿ ಅಲ್ವಾ? ಬ್ಯಾಟಿಂಗ್ ಲಕೀತ್ ರವರಿಂದ ಉತ್ತಮವಾದ ಕ್ಷೇತ್ರ ರಕ್ಷಣೆ. RCB ತಂಡದ ಆಟಗಾರರು ಒಳ್ಳೆಯ ಆಟವನ್ನು ಆಡ್ತಾ ಇದ್ದಾರೆ. ಸಿಂಗಲ್ಸ್ ತಗೊಳ್ತಾ ಇದ್ದಾರೆ. ನವೀನ್ ಅವರಿಂದ 1 ರನ್. ಉತ್ತಮವಾದ ಕ್ಷೇತ್ರ ರಕ್ಷಣೆ, ಉತ್ತಮವಾದ ಬೌಲಿಂಗ್. ಮಂಜೂರ್ ಅವರಿಂದ ನಿಖರವಾದ ಎಸೆತ. 2 ಓವರ್ಗಳ ಮುಕ್ತಾಯಕ್ಕೆ 33 ರನ್ಗಳು, 2 ವಿಕೆಟುಗಳ ನಷ್ಟಕ್ಕೆ. RCB ತಂಡದ ದಾಂಡಿಗರು 2 ಓವರ್ಗಳಲ್ಲಿ 36 ರನ್ಗಳನ್ನು ಹೊಡೆದಿದ್ದಾರೆ. 33 ರನ್ನು. ಒಳ್ಳೆಯ ಆಟ ಆಡಿದ್ದಾರೆ. ಸೂಪ್ ತಂಡಕ್ಕೆ ಒಳ್ಳೆಯ ಒಂದು ಟಾರ್ಗೆಟ್ ಕೊಡ್ತಾರೆ. ಒಳ್ಳೆಯ ಎಸೆತ. ತೀರ್ಪುಗಾರರಿಂದ ಔಟ್ ಎಂದು ಘೋಷಣೆ. RCB ತಂಡದ ದಾಂಡಿಗ ನವೀನ್ ಅವರು ಒಳ್ಳೆಯ ಪ್ರಯತ್ನ ಮಾಡಿದ್ರು, ಆದರೆ ಔಟ್ ಆಗಿದ್ದಾರೆ. ಬೋಟ್ ಮಂಜೂರ್ ಅವರು ಒಳ್ಳೆಯ ಹೆಸರು ನಿಲ್ಲಿಸಿದ್ದಾರೆ. ಇದೀಗ ಮತ್ತೊಬ್ಬ ದಾಂಡಿಗ RCB ತಂಡದ ದಾಂಡಿಗ. ಅವರ ಹೆಸರು ದಯವಿಟ್ಟು ಹೇಳಿ. ಬ್ಯಾಟ್ಸ್ಮನ್ ನೇಮ್ ಪ್ಲೀಸ್. ಧನುಷ್ ರವರು
ಧನುಷ್ ಅವರು ಬ್ಯಾಟ್ನ ಧನುಷ್ ತರ ಹಿಡ್ಕೊಂಡು ಬಂದಿದ್ದಾರೆ. ಒಳ್ಳೆಯ ಹೊಡೆತ, ಕೇವಲ 1 ರನ್. ತೀರ್ಪುಗಾರರಿಂದ ಅಗಲವಾದ ಚೆಂಡೆಂದು ಘೋಷಣೆ. ವಾವ್, ವಾಟ್ ಶಾಟ್! ಬ್ಯೂಟಿಫುಲ್ ಶಾಟ್, 6 ರನ್ಸ್. ಲೆಗ್ ಸೈಡ್ ಹತ್ತ ಹೊಡೆದಂತ ಚೆಂಡು ಬಹಳ ಸೊಗಸಾಗಿತ್ತು. ಬ್ಯಾಟ್ಸ್ಮನ್ ನಂಬರ್ ಹೇಳಿ ಧನುಷ್ ಅವರೇ. ಸಾರಿ, ಹೆಸರು ಬ್ಯಾಟ್ಸ್ಮನ್ ನೇಮ್ ಧನುಷ್, ಅವ್ರ ಹೆಸರು ಸಚಿನ್ ರವರು. ಸಚಿನ್ ತೆಂಡೂಲ್ಕರ್ ತರ, ನಮ್ಮ ಸಚಿನ್ ತೆಂಡೂಲ್ಕರ್ ಬಲಗಡೆ ಬ್ಯಾಟ್ಸ್ಮನ್, ಇವರು ಎಡಗಡೆ ಬ್ಯಾಟ್ಸ್ಮನ್. ಸ್ಯಾಮ್, ಹಲೋ ಸ್ಯಾಮ್. ಬೌಲರ್ ನೇಮ್ ಸ್ಯಾಮ್. ಸ್ಯಾಮ್ ಬೌಲರ್ ನೇಮ್ ಸಂಜು, ರಂಜು. ತೀರ್ಪುಗಾರರಿಂದ ಅಗಲವಾದ ಚೆಂಡೆಂದು ಘೋಷಣೆ. ವೈಟ್ ಬಾಲ್. ಓ, ವಾಟ್ ಅ ಶಾಟ್! ಬ್ಯೂಟಿಫುಲ್ ಶಾಟ್. ಲಾಂಗ್ ಆನ್ ಹತ್ತ ಹೊಡೆದಂತ ಚೆಂಡು ಬಹಳ ಸೊಗಸಾಗಿತ್ತು. 4 ಓಟಗಳು ಸಚಿನ್ ರವರ ಖಾತೆಗೆ. ಸಂಜುರವರು ತಮ್ಮ ಎಸೆತವನ್ನ ಸಂತ ಅಂತೋಣಿಯವರ ಶಾಲೆಯ ತುತ್ತ ತುದಿಯಿಂದ ಎಸೆಯುತ್ತಿದ್ದಾರೆ. ಓ, ವಾಟ್ ಅ ಶಾಟ್! ಬ್ಯೂಟಿಫುಲ್ ಶಾಟ್. 4 ರನ್ಸ್. ಲಾಂಗ್ ಆನ್ 4. ಈಗ ವೀಕ್ಷಕ ವಿವರಣೆಯನ್ನ ನಮ್ಮ ಸುನಿಲ್ ರವರು ನೀಡಲಿದ್ದಾರೆ. ಮೂರು ಓವರ್ ಮುಕ್ತಾಯಕ್ಕೆ 47 ರನ್ಗಳು, 47 ರನ್ಸ್ ಫಾರ್ 3 ಓವರ್ಸ್. ವೀಕ್ಷಕ ವಿವರಣೆಯನ್ನು ಜವಾಬ್ದಾರಿ ನನಗೆ ಕೊಟ್ಟಿದ್ದ ನಮ್ಮ ಗುರುಗಳಾದ ಫ್ರಾನ್ಸಿಸ್ ಅವರಿಗೆ ಧನ್ಯವಾದ ತಿಳಿಸ್ತಾ, ಈ ವೀಕ್ಷಕ ವಿವರಣೆ ಬಗ್ಗೆ ನಮಗೆ ಯಾವುದೇ ಥರದ ಒಂದು ನಾಲೆಡ್ಜ್ ಇರಲಿಲ್ಲ. ಆದರೆ ನಮ್ಮ ಗುರುಗಳಾದ ಫ್ರಾನ್ಸಿಸ್ ಅವರನ್ನ ನೋಡಿ, ಅವರ ಮಾತುಗಳನ್ನು ನೋಡಿ ಕೇಳಿ ಈ ಒಂದು ವೀಕ್ಷಕ ವಿವರಣೆ ಬಗ್ಗೆ ಕುತೂಹಲಕಾರಿಯಾಗಿ ಬಂದಾಗ ನನ್ನನ್ನು ಪಕ್ಕದಲ್ಲಿ ಕೂರಿಸ್ಕೊಂಡು ಈಗ ಮಾತಾಡಬೇಕು, ಈ ಥರ ನಾವು ಈ ಒಂದು ವಿಷಯನ ಹೇಳಬೇಕು ಅಂತ ಕಲಿಸ್ಕೊಟ್ಟಂಥ ಫ್ರಾನ್ಸಿಸ್ ಅವರಿಗೆ ಧನ್ಯವಾದ ತಿಳಿಸ್ತಾ ಮುಂದಿನ ವೀಕ್ಷಕಗಳನ್ನು ಈಗ ಮಾಡಲಾಗುತ್ತೆ. ಪ್ರವೀಣ್ ಅವರ ಬೌಲಿಂಗ್, ದರ್ಶನ್ ಅವರಿಂದ ಒಳ್ಳೆಯ ಹೊಡೆತ, ಕೇವಲ 1 ರನ್. ಕ್ಷೇತ್ರ ರಕ್ಷಣೆ, ಉತ್ತಮವಾದ ಒಂದು ಕ್ಷೇತ್ರ ರಕ್ಷಣೆ ಮಾಡಿದ್ದಾರೆ. ಎರಡೂ ತಂಡದ ಆಟಗಾರರು ಬಹಳ ಉತ್ಸಾಹದಿಂದ ಈ ಒಂದು ಪಂದ್ಯಾವಳಿಯನ್ನು ಆಡ್ತಾ ಇದ್ದಾರೆ. ಸಚಿನ್ ಅವರು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಅಗಲವಾದ ಚೆಂಡು ಎಂದು ಘೋಷಣೆ.
ಮತ್ತೊಂದು ಅಗಲವಾದ ಚೆಂಡು ಪವನ್ ಅವರಿಂದ. ತೀರ್ಪುಗಾರರ ತೀರ್ಪು ಅಂತಿಮ ತೀರ್ಪು. ವೈಟ್ ಬಾಲ್ ಎಂದು ಘೋಷಣೆ ಆಗಿದೆ. ವೈಟ್ ಬಾಲ್. ದಯವಿಟ್ಟು ತೀರ್ಪು ಅಂತಿಮ ತೀರ್ಪು. ಬೇರೆ ಯಾವುದೇ ಆಟಗಾರರು ಮಾತನಾಡಬಾರದು. ಸಮಯದ ಅಭಾವವಿದೆ. ಆದಷ್ಟು ಬೇಗ ಈ ಪಂದ್ಯಾವಳಿಯನ್ನು ಮುಗಿಸಬೇಕು. ಪವನ್ ಅವರಿಂದ ಮತ್ತೊಂದು ಒಳ್ಳೆಯ ಹೊಡೆತ. ಸಚಿನ್ ಅವರಿಂದ 1 ರನ್ನನ್ನು ಕಬಳಿಸಿದ್ದಾರೆ. ಕ್ಷೇತ್ರ ರಕ್ಷಣೆಯಲ್ಲಿ ಒಂದು ಬಾಲ್ ಹಿಡಿಯಕ್ಕೆ 5 ಜನ ಬಂದು ಈ ಒಂದು ಕ್ಷೇತ್ರ ರಕ್ಷಣೆ ಮಾಡಿದ್ದಾರೆ. ಒಳ್ಳೆಯ ಹೊಡೆದಕ್ಕೆ ಪ್ರಯತ್ನ ವಿಫಲವಾಗಿದೆ. ವೈಟ್. ತೀರ್ಪುಗಾರರಿಂದ ಅಗಲವಾದ ಚೆಂಡೆಂದು ಘೋಷಣೆ. ಪವನ್ ಅವರು ವೈಟ್ ಬಾಲ್ಸ್ ಹಾಕ್ತಾ ಇದ್ದಾರೆ. ಪುಕ್ಷಾಟೆ ರನ್ಗಳು ಬರ್ತಾ ಇದೆ. ಒಳ್ಳೆಯ ಹೊಡೆತ, ಉತ್ತಮವಾದ ಬೌಲಿಂಗ್, ಒಳ್ಳೆಯ ಕ್ಷೇತ್ರ ರಕ್ಷಣೆ. ಕೇವಲ 1 ರನ್ ಧನುಷ್ ಅವರ ಬ್ಯಾಟ್ನಿಂದ. ಸರಿ ಸರ್, ಆಯಿತು, ಓಕೆ ಸರ್, ಏನಿಲ್ಲ. ನಾವು ಇನ್ನೊಬ್ರು ನೋಡ್ಕೊಂಡು ಹೋಗಿದ್ದಾರೆ, ಅವರು ನನಗೆ ತಿಳಿಸ್ತೀನಿ ಅಂತ ಹೇಳಿದ್ದಾರೆ. ನಾಳೆ ವಾಟ್ ಎ ಶಾಟ್. 6 runs, 6 ರನ್ಗಳು. ಸಚಿನ್ ಅವರು ಪ್ರತಿಯೊಂದು ಬಾಲ್ನ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಬಂದಂತ ಪ್ರತಿಯೊಂದು ಬಾಲ್ನು ಕೂಡ ಬೌಂಡ್ರಿ ದಾಟಿಸೋ ಪ್ರಯತ್ನ ಮಾಡಿದ್ದಾರೆ. ಒಳ್ಳೆಯ ಒಂದು ಬ್ಯಾಟಿಂಗ್ನ ಮಾಡ್ತಾ ಬಂದಿದ್ದಾರೆ. RCB ಬುಲ್ಸ್ ತಂಡದ ದಾಂಡಿಗ ಬ್ಯಾಟ್ಸ್ಮನ್. ಒಳ್ಳೆಯ ಬೌಲಿಂಗ್, ಡಾಟ್ ಬಾಲ್ ಆಗಿದೆ. ಸಚಿನ್ ಅವರು 14 ಬಾಲಿನಲ್ಲಿ 41 ರನ್ಗಳು ನೋಡಿದ್ದಾರೆ. 5 6, 2 4. ಒಳ್ಳೆಯ ಪ್ರಯತ್ನ, ಒಳ್ಳೆಯ ಹೊಡೆತ. ಸಚಿನ್ ಅವರು ಕೇವಲ ಇನ್ನ 8 ರನ್ ನೋಡಿದ್ರೆ ಹಾಫ್ ಸೆಂಚುರಿ ಮಾಡುವಂತ ಒಂದು ಚಾನ್ಸ್ ಇದೆ. ಪವನ್ ಅವರಿಂದ ಒಳ್ಳೆಯ ಬೌಲಿಂಗ್. ಓವರ್ನ ಮುಕ್ತಾಯಕ್ಕೆ 4 ಓವರ್ಗಳ ಮುಕ್ತಾಯಕ್ಕೆ 63 ರನ್ಗಳನ್ನು ಗಳಿಸಿಕೊಂಡಿದ್ದಾರೆ RCB ಬುಲ್ಸ್ ತಂಡ. ಸಚಿನ್ ಅವರು ಇನ್ನೊಂದು 8 ರನ್ಗಳನ್ನ ದಾಖಲಿಸಿದರೆ ಅರ್ಧ ಶತಕವನ್ನು ದಾಟುತ್ತಾರೆ. 2 ತಂಡದ ಆಟಗಾರರು ಉತ್ಸಾಹದಿಂದ ಆಡ್ತಾ ಇದ್ದಾರೆ. ಒಳ್ಳೆಯ ಹೊಡೆತ, ಒಳ್ಳೆಯ ಹೊಡೆತ, ಆದರೆ ಯಾವುದೇ ರನ್ಸ್ ಇಲ್ಲ. ಒಳ್ಳೆಯ ಹೊಡೆತ, 6 ರನ್ಗಳು ಕಾಯ್ತಾ ಇದ್ರು. 5 ಬಾಲಲ್ಲಿ ಹಾಫ್ ಸೆಂಚುರಿ ಮಾಡಬೇಕು ಅಂತ ಪ್ರಯತ್ನ ಬೀಳ್ತಾ ಇದ್ದಾರೆ. ಕೇವಲ 2 ರನ್ಗಳನ್ನು ದಾಟಿಸಿದ್ರೆ ಹಾಫ್ ಸೆಂಚುರಿ. ಇಲ್ಲಮ್ಮ, ಅಲ್ಲೇ ಇರ್ಬೇಕು ನೋಡಿ ಬಾಲ್ಸ್ ಅಲ್ಲಿ. ಮೇಡಮ್ ಇರಿ ನಾನು ಸಚಿನ್ ಅವರಿಂದ ಒಳ್ಳೆಯ ಹೊಡೆತ, ಡಾಟ್ ಬಾಲ್.
What a shot! 6 runs, half century completed, Mr. Sachin. 50 ರನ್ಗಳನ್ನು ಬರೆಸಿದ್ದಾರೆ. ಕೇವಲ 19 ಬಾಲ್ಗಳಲ್ಲಿ 54 ರನ್ಗಳನ್ನು ಹೊಡೆದಿರ್ತಕ್ಕಂಥ ಸಚಿನ್ ಅವರು 2 4 7 6ಗಳನ್ನು ದಾಖಲಿಸಿದ್ದಾರೆ. ಕೊನೆಯ 6 ರನ್ಗಳು. ವಾಟ್ ಎ ಶಾಟ್ ಯಾ ಸಚಿನ್ ಅವರು ಸಚಿನ್ ತರನೇ ಆಡ್ತಾ ಇದ್ದಾರೆ. 20 ಬಾಲುಗಳಲ್ಲಿ 60 ರನ್ಗಳು ದಾಖಲಿಸಿದ್ದಾರೆ. ಕೊನೆಯ ಮತ್ತೊಂದು ಹೊಡೆತ. ವೋ ಕ್ಯಾಚ್ ಔಟ್ ಆಗಿದ್ದಾರೆ. ಒಳ್ಳೆಯ ಪ್ರಯತ್ನ ಮಾಡಿದ್ದಾರೆ. 5 ಓವರ್ಗಳ ಮುಕ್ತಾಯಕ್ಕೆ 81 ರನ್, 82 ರನ್ಗಳಿಗೆ ಹೊಡೆದ್ರೆ ವಿರಾಟ್ 81 ಟಾರ್ಗೆಟ್ ನೀಡಿದ್ದಾರೆ. ದಯವಿಟ್ಟು RCB ಬುಲ್ಸ್ ತಂಡವು ಆದಷ್ಟು ಬೇಗ ಅಂಕಣಕ್ಕೆ ಬಂದು ಸಿದ್ಧರಾಗಬೇಕು. ಸೂಪ್ ಲಯನ್ ತಂಡದ ಎಲ್ಲ ಆಟಗಾರರು ಬ್ಯಾಟ್ಸ್ಮನ್ಗೆ ಬಂದು ತಯಾರಾಗಬೇಕು. ಹಾಗೂ ಈ ಒಂದು 5ನೇ ಓವರ್ ಮಾಡ್ತೀನಿ ಕೂತ್ಕೊಂಡು. ಈಗ ಮುಂದಿನ ಪೂರ್ಣ ಮ್ಯಾಚ್ ಅನ್ನು, ಈ ಪಂದ್ಯಾವಳಿಯನ್ನು ನಮ್ಮ ಪ್ರೀತಿಯ ಗುರುಗಳಾದ ಫ್ರಾನ್ಸಿಸ್ ಮಾರ್ಡೋನರ್ ಅವರು 5 ಓವರ್ಗಳ ಪೂರ್ತಿಯಾದ ಒಂದು ವೀಕ್ಷಕ ವಿವರಣೆಯನ್ನು ಮಾಡ್ತಾರೆ. ಅವರ ವೀಕ್ಷಕರ ವಿವರಣೆ ಬೌಲರ್ಸ್, ಫೀಲ್ಡರ್ಸ್ ಹಾಗೂ ಬ್ಯಾಟ್ಸ್ಮನ್ಸ್ ಪ್ರತಿಯೊಬ್ಬರಿಗೂ ಹುಮ್ಮಸ್ಸು, ಸ್ಫೂರ್ತಿ, ಒಂದು ಮೋಟಿವೇಶನ್ ತರುತ್ತೆ. ಅದರಿಂದ ಮುಂಬರುವ ಈ ಒಂದು ಪಂದ್ಯಾವಳಿಯನ್ನು, ಅರ್ಧ ಪಂದ್ಯಾವಳಿ ಮುಗಿದಿದೆ, ಇನ್ನರ್ಧ ಪಂದ್ಯಾವಳಿಯನ್ನು ಅವರು ವೀಕ್ಷಕ ವಿವರಣೆಯನ್ನು ಮುಂದುವರಿಸಬೇಕಂತ ಕೇಳ್ಕೊಂತ ನಮ್ಮ ಈ 5 ಓವರ್ಗಳ ಮುಕ್ತಾಯದ ನಂತರ 81 ರನ್ಗಳನ್ನು ಹೊಡೆದಿದ್ದಾರೆ. RCB ಬಾಯ್ಸ್ ದಯವಿಟ್ಟು ಆದಷ್ಟು ಬೇಗ ಬಂದು ಪಂದ್ಯಾವಳಿಯನ್ನು ಮುಂದುವರಿಸಿ. ಕತ್ತಲಾಗುತ್ತೆ. ಸೂಪ್ ತಂಡದ ಎಲ್ಲ ಬ್ಯಾಟ್ಸ್ಮನ್, ಎಲ್ಲ ಅಲ್ಲ, 2 ಬ್ಯಾಟ್ಸ್ಮನ್ ಬಂದು ಕ್ರೀಡಾಂಗಣದಲ್ಲಿ ಬನ್ನಿ. ಆದಷ್ಟು ಬೇಗ ಈ ಪಂದ್ಯಾವಳಿ ಮುಂದುವರಿಸ್ತಾ ಇದ್ದೀವಿ. ಫ್ರಾನ್ಸಿಸ್ ಅವರು ಒಂದು ಚಿಕ್ಕ ಟೀ ಕುಡಿತಾ ಇದ್ದಾರೆ ಬಿಸಿಯಾಗಿ. ಆ ಬಿಸಿಯಾದ ಟೀ ಕುಡಿದು ಅದೇ ತರ ಬಿಸಿಯಾಗಿ ಒಳ್ಳೆ ಮಾತನಾಡ್ತಾರೆ. ಈಗ ನಿಮ್ಮೆಲ್ಲರನ್ನು ಅವರದೇ ಆದಂಥ ಒಂದು ವೀಕ್ಷಕ ವಿವರಣೆಯಿಂದ ಮನೋರಂಜನೆಯನ್ನು ಕೊಡ್ತಾರೆ. ಈ ಒಂದು 5 ಓವರ್ಗಳ ವೀಕ್ಷಕ ವಿವರಣೆ ತುಂಬಾ ಉತ್ತಮವಾಗಿ ಹಾಗೂ ಸ್ಪೆಷಲ್ ಅಂತೀವಲ್ಲ, ಸ್ಪೆಷಲ್ ಆಗಿರುತ್ತೆ. ಬಿಕಾಸ್ ಈ 5 ಓವರ್ಗಳು ನಂತರ ಈ ದಿನದ ಪಂದ್ಯಾವಳಿ ಮುಕ್ತಾಯವಾಗುತ್ತೆ. ಮುಂದಿನ ಪಂದ್ಯಾವಳಿಗಳು ನಾಳೆ ಮಾಡಲಾಗುತ್ತೆ. ನಾಳೆ ಬೆಳಗ್ಗೆ 7:30ಕ್ಕೆ ಮುಂದಿನ ಪಂದ್ಯಾವಳಿಗಳು ಆರಂಭವಾಗುತ್ತೆ. ದಯವಿಟ್ಟು ತೀರ್ಪುಗಾರರು ಬ್ಯಾಟ್ಸ್ಮನ್ಗೆ ಹೇಳಿ ಸ್ಟಾರ್ಟ್ ಮಾಡಿಸಬೇಕು ಮ್ಯಾಚ್ನ. ಫ್ರಾನ್ಸಿಸ್ ಮಾರ್ಡೋನಾ ಅವರಿಂದ ಮುಂದಿನ ವೀಕ್ಷಕ ವಿವರಣೆ. ಧನ್ಯವಾದಗಳು. ಬಹಳ ಸೊಗಸಾಗಿ ಸುಂದರವಾಗಿ ವೀಕ್ಷಕ ವಿವರಣೆಯನ್ನ ಅಂದರೆ ಕಾಮೆಂಟ್ರಿಯನ್ನ ನೀಡಿದ ಸುನಿಲ್ ರವರಿಗೆ ಧನ್ಯವಾದಗಳು. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಪಂದ್ಯ ಆರಂಭವಾಗಲಿದೆ. ಸಂತ ಅಂತೋನಿಯವರ ಶಾಲೆಯ ತುತ್ತುದಿಯಿಂದ ಪ್ರಶಾಂತ್ ಬೌಲರ್ ನೇಮ್ ರಾಜರವರು ತಮ್ಮ ಬೌಲಿಂಗ್ ಸೆಡ್ಡನ್ನು ಆರಂಭಿಸಿದ್ದಾರೆ. ಸುಂದರವಾಗಿ ಹೊಡೆತ 6 ರನ್ಸ್, ಬ್ಯೂಟಿಫುಲ್ 6. ಲಂಗಾನತ್ತ ಹೊಡೆದಂತ 6 ಬಹಳ ಭರ್ಜರಿಯಾಗಿತ್ತು. ಫಸ್ಟ್ ಬಾಲ್ ಫಸ್ಟ್ 6. ಮನಮೋಹಕವಾದ ಎಸೆತ. ಲೈನ್ ಅಂಡ್ ಲೆಂತ್ ಕಾಪಾಡಿಕೊಳ್ಳುವಲ್ಲಿ ರಾಜರವರು ಯಶಸ್ವಿಯಾಗಿದ್ದಾರೆ. ಸೊಗಸಾದ ಹೊಡೆತ ಮಿಡ್ ಆನತ್ತ 1 ರನ್, ಕೇವಲ 1 ರನ್.
ತೀರ್ಪುಗಾರರಿಂದ ಅಗಲವಾದ ಚೆಂಡು ಎಂದು ಘೋಷಣೆ. ತೀರ್ಪುಗಾರರಿಂದ ಅಗಲವಾದ ಚೆಂಡು ಎಂದು ಘೋಷಣೆ. ಸುಂದರವಾದ ಎಸೆತ, ಆದರೆ ಕೇವಲ 1 ರನ್. ರಾಜರವರು ತಮ್ಮ ಎಸೆತವನ್ನ ಬಹಳ ನಿಖರವಾಗಿ ಎಸೆಯುತ್ತಿದ್ದಾರೆ. ಓ ವಾಟ್ ಶಾಟ್, ಬ್ಯೂಟಿಫುಲ್ ಶಾಟ್. ಮಿಡ್ಡಾನತ್ತ ಹೊಡೆದಂತ 6 ಬಹಳ ಸುಂದರವಾಗಿತ್ತು. ಸೊಗಸಾದ ಎಸೆತ, ಉತ್ತಮವಾದ ಕ್ಯಾಚ್, ಉತ್ತಮವಾದ ಎಸೆತ. ಭಾರಿ ಹೊಡೆತಗಳನ್ನ ಹೊಡೆದು, ಭಾರಿ ಭರ್ಜರಿ ಸಿಕ್ಸರ್ಗಳನ್ನ ಹೊಡೆದು ಪಿವೆಲಿಯನ್ ಅತ್ತ ತೆರಳುತ್ತಿದ್ದಾರೆ ಸೂಪ್ ತಂಡದ ಆಟಗಾರ. ಹಾಯ್ ಪೋಕ್ಮೋನ್, ಪೋಕ್ಮೋನ್ ಯಾಕೆ ಡಲ್ ಆಗಿದೆಯಾ? ಪೋಕ್ಮೋನ್, ಪೋಕ್ಮೋನ್. ಬ್ಯಾಟಲ್, ಹಲೋ ಬ್ಯಾಟಲ್ ರೆಡಿ. ಪೋಕ್ಮ್ಯಾನ್ ಯಾಕೆ ಡಲ್ ಆಗಿದೆಯಾ? ನಿನ್ನೆ ಎಷ್ಟು ಚೆನ್ನಾಗಿದೆ, ಖುಷಿಯಾಗಿದ್ದಲ್ಲ, ಯಾಕೆ ಡಲ್ ಆಗ್ಬಿಟ್ಟಿದ್ಯಾ ಮಗ? ನೋಡ ಪ್ರಿನ್ಸ್ಟನ್, ನೋಡಲ್ಲ ಹೆಂಗವ ನೋಡು ಪ್ರಿನ್ಸ್ಟನ್. ಮಧ್ಯಾಹ್ನ ಡಲ್ ಆಗಿದ್ದ, ಸಾಯಂಕಾಲ ಶುರುವಾಗ್ಬಿಟ್ಟಿದ ಒಂದು ತೀಟೆ. ಸ್ಕೋರ್ ಪ್ಲೀಸ್. 16 runs, 1 wicket. ಸೊಗಸಾದ ಹೊಡೆತ, ತೀರ್ಪುಗಾರರಿಂದ ಔಟ್ ಎಂದು ಘೋಷಣೆ. ಈಗ ತಮ್ಮ ಬೌಲಿಂಗ್ ಸರದಿಯನ್ನ ಪ್ರಶಾಂತ್, ನೇಮ್ ಪ್ಲೀಸ್. ಪ್ರಶಾಂತ್ ಹೆಸರು ಬೆಂಡಿತ್. ಅಜಂತ ಮೆಂಡಿಸ್ ಅವರು ಬಹಳ ಸೊಗಸಾಗಿ ಎಸೆಯುತ್ತಿದ್ದಾರೆ ಸಂತ ಅಂತೋಣಿಯವರ ಶಾಲೆಯ ತುತ್ತ ತುದಿಯಿಂದ. ಮೆಂಡಿಸ್ ಮನಮೋಹಕವಾದ ಎಸೆತ, ಮೆಂಡಿಸ್ ಅವರಿಂದ ನಿಖರವಾದ ಲೈನ್ ಅಂಡ್ ಲೈನ್ ಎಸೆತ. ಉತ್ತಮವಾದ ಕ್ಯಾಚ್ ಪ್ರಶಾಂತ್ ರವರಿಂದ. ಭಾರಿ ಹೊಡೆತವನ್ನ ಹೊಡೆಯಲು ಪ್ರಯತ್ನಿಸಿ ಪೆವಿಲಿಯನ್ ತೆರಳುತ್ತಿದ್ದಾರೆ ಸ್ಯಾಮ್ ರವರು. ಬೇಗ ಬೇಗ ಆಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ, ಯಾಕಂದ್ರೆ ಮಬ್ಬಿನ ವಾತಾವರಣ ಬರುತ್ತಿದೆ. ಸುಂದರವಾದ ಹೊಡೆತ, ಬಿರುಸಿನ ಹೊಡೆತ, ಕೇವಲ 1 ರನ್. ಸೊಗಸಾದ ಎಸೆತ, ಮಿಡ್ಡಾನತ್ತ, ಕೇವಲ 1 ರನ್. 2 ಓವರ್ಗಳ ಮುಕ್ತಾಯಕ್ಕೆ 18 ರನ್ನುಗಳು, 3 ವಿಕೆಟುಗಳ ನಷ್ಟಕ್ಕೆ. ಹಲೋ ಕ್ಯಾಪ್ಮನ್, ಕ್ಯಾಪ್ಮನ್, ಹಲೋ ಕ್ಯಾಪ್ಮನ್, ಹೌ ಆರ್ ಯು? ಯು ನಾಟ್ ಫೈನ್, ಓಕೆ.
Okay, you looking like a Superman. Take this, eat it, go. Thank you. Where is the juice? Next time, go. Thank you. God. Okay. Next time, morning, early morning, 4 o'clock, come. Come to Hoskote. No, we want to go for Golconda Wine Gouda sir. Very good, nice speech. You looking like a Charlie Chaplin. Okay. CR7 ಲೈವ್ ಹೋಗ್ತಾ ಇದೆ ಯೂಟ್ಯೂಬ್ ಚಾನಲ್ನಲ್ಲಿ. CR7 ಎಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಗಂಟೆನ ಢಮ್ ಅಂತ ಹೊಡೀರಿ. ಟನ್ ಟನ್ ಟಣ ಟನ್ 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 ಟನ್. ಓ, ಸೊಗಸಾದ ಹೊಡೆತ, ಸುಂದರವಾದ ಹೊಡೆತ, ಉತ್ತಮವಾದ ಶೇತನೆ ರಘುರವರಿಂದ. ರಘು ಸ್ವಲ್ಪ ನಗು. ಇತ್ತ ನೋಡು, ಚಾರ್ಲಿ ಚಾಂಪ್ಲಿನ್ ಹೋಗ್ತಾ ನೋಡು, ಕ್ಯಾಪ್ ಮ್ಯಾನ್. ವಾವ್, ವಾಟ್ ಅ ಶಾಟ್, ಬ್ಯೂಟಿಫುಲ್ ಶಾಟ್. ಅಯ್ಯೋ, ಕಳಪೆ ಕ್ಷೇತ್ರ ರಕ್ಷಣೆ. ಹಲೋ ಕ್ಯಾಪ್ ಮ್ಯಾನ್, ಕಾಪಿ ಕೊಡಿ. ಕ್ಯಾಪ್ ಮ್ಯಾನ್, ಹೊಸಕೋಟೆಗೆ ಬಾ ನಾಳೆ. ಹೊಸಕೋಟೆ ಟೀ ಕೊಡಿಸ್ತೀನಿ ನಿನಗೆ. ತಾಜ್ ಮಹಲ್ ಟೀ, ಶಿವಾಜಿನಗರ್ Rumali tea. ರುಮಾಲಿ ಟೀ. ಬೀಳಿಸಿದ ಹೊಡೆತ, 6 ರನ್ಸ್. ಲಾಂಗ್ ರತ್ತ ಹೊಡೆದ 6 ಬಹಳ ಭರ್ಜರಿಯಾಗಿತ್ತು. Wow, what a shot! Beautiful shot. ಮಿಡ್ ಅನ್ನತ್ತ ಹೊಡೆದಂತ ಚೆಂಡು ಬಹಳ ಭರ್ಜರಿಯಾಗಿತ್ತು. 6 ರನ್ಸ್. 3 ಓವರ್ಗಳ ಮುಕ್ತಾಯಕ್ಕೆ 33 ರನ್ಗಳು, 33 ರನ್ಸ್. 12 ಬಾಲಿಗೆ 49 ರನ್ಗಳು. 12 balls, 49 runs. ಸೊಗಸಾದ ಎಸೆತ, ಲೆಗ್ ಸೈಡ್ ನತ್ತ 1 ರನ್ನು, ಉತ್ತಮವಾದ ಕ್ಷೇತ್ರ ರಕ್ಷಣೆ. ಫ್ಯಾಂಟಾಸ್ಟಿಕ್ ಬೌಲಿಂಗ್. ಶ್ರೀಯುತ ಅಂತೋಣಿರವರು ಈಗ ಸ್ಕೋರರ್ ಆಗಿದ್ದಾರೆ. ಬಹಳ ನಿಖರವಾಗಿ ಸ್ಕೋರರ್ನ ಹೇಳ್ತಿದ್ದಾರೆ, ಅವರಿಗೆ ಧನ್ಯವಾದಗಳು. ತಿರುಗುಗಾರರಿಂದ ಅಗಲವಾದ ಚೆಂಡೆಂದು ಘೋಷಣೆ, ವೈಡ್ ಬಾಲ್ ಎಂದು ಘೋಷಣೆ. ಓ, ವಾಟ್ ಅ ಶಾಟ್, ಬ್ಯೂಟಿಫುಲ್ ಶಾಟ್. ಆದರೆ ಕೇವಲ 1 ರನ್. ನವೀನ್ ರವರಿಂದ ಉತ್ತಮವಾದ ಕ್ಷೇತ್ರ ರಕ್ಷಣೆ. ಓ, ವಾಟ್ ಅ ಶಾಟ್, ಬ್ಯೂಟಿಫುಲ್ ಶಾಟ್. 6 ರನ್ಸ್. ಲಾಂಗ್ ಅನ್ನತ್ತ ಹೊಡೆದಂತ 6 ಬಹಳ ಕಣ್ಣುಗಳಿಗೆ ಹಬ್ಬವಾಗಿತ್ತು. ನಮ್ಮ ಎಲ್ಲಾ ತಂಡದ ಆಟಗಾರರು ಬಹಳ ಸೊಗಸಾಗಿ ಸಿಕ್ಸರ್ಗಳನ್ನ ಹೊಡೆದಿದ್ದಾರೆ. ಅವರಿಗೆಲ್ಲ ಅಭಿನಂದನೆಗಳು. ಓ
What a shot. Just one run. Best fielding by Naveen. He is looking like Roshan Bharanama. ತಿರುಪುಗಾರಿಂದ ಅಗಲವಾದ ಚೆಂಡೆಂದು ಘೋಷಣೆ. ವೈಟ್ ಬಾಲ್. ಸುಂದರವಾದ ಹೊಡೆತ ಪ್ರಶಾಂತ್ ರವರಿಂದ. ಉತ್ತಮವಾದ ಕ್ಷೇತ್ರ ರಕ್ಷಣೆ. ಪ್ರೇಮ್ ಹಾಗೂ ಪ್ರಶಾಂತ್ ರವರು ಬಹಳ ಹದ್ದಿನ ಕಣ್ಣಿನಂತೆ ನೋಡುತ್ತಾ ಕ್ಷೇತ್ರ ರಕ್ಷಣೆಯನ್ನ ಮಾಡ್ತಾರೆ. 45. 6 ಬಾಲ್ಗಳು 37 ರನ್ಗಳು, 6 ಚೆಂಡುಗಳು, 37 ಓಟಗಳು. ಶ್ರೀಯುತ ಅಂತೋಣಿರವರು ಬಹಳ ಸೂಕ್ಷ್ಮವಾಗಿ ನಿಖರವಾಗಿ ಸ್ಕೋರನ್ನ ಎಣಿಸುತ್ತಾ ಯಾವುದೇ ತಪ್ಪಿಲ್ಲದೆ ಸರಿಯಾಗಿ ಹೇಳುತ್ತಿದ್ದಾರೆ. ಅವರಿಗೆ ಧನ್ಯವಾದಗಳು. ಮನಮೋಹಕವಾದ ಎಸೆತ ಪ್ರಶಾಂತ್ ರವರಿಂದ. ಔಟ್ ಸ್ವಿಂಗ್. ಮಿಡ್ಡಾನತ್ತ ಹೊಡೆದಂತಹ ಚೆಂಡು ಬಹಳ ಸೊಗಸಾಗಿತ್ತು. ಕೇವಲ 1 ರನ್. ಹಳೆಯ ಹುಲಿ ಪ್ರಶಾಂತ್ ಈ ಕ್ರೀಡಾಂಗಣಕ್ಕೆ ಹಳೆಯ ಹುಲಿ. ಸೊಗಸಾದ ಎಸೆತ ಪ್ರಶಾಂತ್ ರವರಿಂದ. ಈ ಒಂದು ಪಂದ್ಯಾವಳಿಯನ್ನು RCB ಅವರು ವಶಪಡಿಸಿಕೊಂಡಿದ್ದಾರೆ ಅಂತ ಹೇಳ್ಬಿಡಿ. Oh, what a shot! Beautiful shot! 6 runs! This is the first time ಕಾಮೆಂಟ್ರಿ ಕಡೆಯಿಂದ ಹೊಡೆದಿರೋದು. ಫಸ್ಟ್ ಟೈಮ್ ಇದು. ಎಷ್ಟೋ ಪಂದ್ಯಾವಳಿಗಳಾಗಿವೆ, ಯಾರು ಹೊಡೆದಿಲ್ಲ. ಕರೆಕ್ಟಾಗಿ ಬಂದು ನನ್ನ ಕಾಲಿಗೆ ಬಿದ್ದಿದೆ. ಆಶೀರ್ವಾದ ಸಿಕ್ಕಿದೆ. ಸುಂದರವಾದ ಹೊಡೆತ, ಸುಂದರವಾದ ಆಟ ಪ್ರಶಾಂತ್ ರವರಿಂದ. ಬಿರುಸಿನ ಓಟ 2 ಆಟಗಾರರಿಂದ. ಅವ್ರು ಬೇಕು ಅರ್ಥ, ಯಾಕಂದ್ರೆ ಗೊತ್ತವ್ರು ಗೆಲ್ಲಲ್ಲ ಅಂತ. ಚೂಚನೆ ಆಡ್ತಾರೆ ಅಂತ ಹೇಳ್ರಿ. ಕ್ರಿಕೆಟ್ ಆಡ್ರು ಒಂದು ಚೂಚನೆ ಆಡ್ತಾರೆ ಯಾಕಪ್ಪ ಅಂತ ಅಷ್ಟೇ ಮ್ಯಾಚ್. ಸೊಗಸಾದ ಹೊಡೆತ, ಕೇವಲ 1 ರನ್. ಅಂತಿಮವಾಗಿ RCB ಬುಲ್ಸ್ ಟಿಸಿಪಾಳ್ಯ ತಂಡದವರು ಜಯಶಾಲಿಯಾಗಿರುತ್ತಾರೆ. ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸುವ ಸಮಯ. ಅದೇ ರೀತಿ ಸೂಪ್ ತಂಡದವರು ಸಹ ಕಿರು ಪೈಪೋಟಿಯನ್ನು ಕೊಟ್ಟು ಬಹಳ ತಾಳ್ಮೆಯಿಂದ ಶಿಸ್ತಿನಿಂದ ಆಡಿದಂತ 2 ತಂಡದವರಿಗೆ ಅಭಿನಂದನೆಗಳನ್ನ ಸಲ್ಲಿಸುತ್ತೇವೆ. ನಾಳೆಯೂ ಸಹ ಇದೇ ರೀತಿ ಶಿಸ್ತಿನಿಂದ